ಇವತ್ತು ನಂದು ಆ್ಯಕ್ಟಿವ್ ಇನ್ಕಮ್ ಹೇಳಬೇಕು ಅಂದರೆ 93 ಮಿಂತ್ರದಲ್ಲಿ ಮಾಡಿದ್ದೀನಿ, ಮತ್ತು ಅಮೆಝಾನಲ್ಲಿ 31 ಮಾಡಿದ್ದೀನಿ. ಸೊ ಟೋಟಲ್ ಇವತ್ತು ನಂದು ಎಷ್ಟು ಲೆಕ್ಕ ಹಾಕೋಣ, 93 + 31 ಟೋಟಲು 124 ಡೆಲಿವರೀಸ್ ಮಾಡಿದ್ದೀನಿ. ಓಕೆ, ಎಷ್ಟೆಷ್ಟು ಅಂತ ಅಮೌಂಟ್ ಲೆಕ್ಕ ಹಾಕೋದಾದರೆ 93 ಇಂಟು ಮಿಂತ್ರದಲ್ಲಿ 15 ರೂಪಾಯಿ ಕೊಡ್ತಾರೆ. ಸೊ 1395 ರೂಪಾಯಿ ಮಿಂತ್ರದಲ್ಲಿ ದುಡ್ದಿದ್ದೀನಿ. ಅಮೆಝಾನ್ದು ಹೇಳೋದಾದರೆ 19 ರೂಪೀಸ್ ಕೊಡ್ತಾರೆ, ಇಂಟು 31 ಡೆಲಿವರಿ ಮಾಡಿದ್ದೀನಿ. 589 ರೂಪಾಯಿ ಅಮೆಝಾನಿಂದ ದುಡ್ದಿದ್ದೀನಿ. ಓಕೆ, ಟೋಟಲ್ ಹೇಳೋದಾದರೆ 589 + 1395 ಅಲ್ವಾ, 95 ಅನಿಸುತ್ತೆ. ಒಂದು ನಿಮಿಷ ನೋಡ್ಬಿಡೋಣ, ಎಷ್ಟು 93 ಇಂಟು 15 ಪ್ಲಸ್ 589 ಟೋಟಲ್ ಬಂದ್ಬಿಟ್ಟು 1984 ರೂಪಾಯಿ ಇವತ್ತಿನ ಆ್ಯಕ್ಟಿವ್ ಇನ್ಕಮ್ ನಂದು. ಇದು ಅಮೆಝಾನ್ ಮತ್ತು ಮಿಂತ್ರ ಎರಡು ಸೇರಿ ಇವತ್ತು ಇಷ್ಟು ದುಡ್ದಿದ್ದೀನಿ. ಇನ್ನು ಪ್ಯಾಸಿವ್ ಇನ್ಕಮ್ದು ಹೇಳೋದಾದರೆ ಮಾರ್ಕೆಟಿಂದ ನಾನು ಬೆಳಗ್ಗೆ ಓಪನ್ ಮಾಡಿದಾಗ ಮೈನಸಲ್ಲಿತ್ತು, 150-200 ರೂಪೀಸ್ ಮೈನಸಲ್ಲಿತ್ತು. ಇವಾಗ ಎಂಡ್ ಆಫ್ ದಿ ಡೇ 80 ರೂಪೀಸ್ ಪ್ಲಸ್ಸಲ್ಲಿದೆ, ಇಲ್ಲಿ ನೋಡ್ತಾ ಇರ್ಬೋದು ನೀವು. ಸೊ ನಾನು ಹಾಕಿರೋ ಇನ್ವೆಸ್ಟ್ಮೆಂಟ್ ಅಮೌಂಟಿಗೆ ಇವತ್ತು 80 ರೂಪೀಸ್ ಬಂದಿದೆ. ಓವರಾಲಾಗಿ ಹೇಳೋದಾದರೆ 5,742 ರೂಪಾಯಿ ಓವರಾಲಾಗಿ ಪ್ರಾಫಿಟ್ಟು. ಪರ್ಸೆಂಟೇಜ್ ಲೆಕ್ಕದಲ್ಲಿ ಇಲ್ಲಿ ನೋಡ್ಬೋದು 4.17%. ಇವತ್ತು ನೋಡಿ ಮಾರ್ಕೆಟ್ ಕೂಡ 93 ಪಾಯಿಂಟ್ಸ್ ಬೆಳೆದಿದೆ. ಓಕೆ, ಪಾಸಿಟಿವಲ್ಲಿದೆ ಮಾರ್ಕೆಟು, ಬಟ್ ನನ್ನ ಪೋರ್ಟ್ಫೋಲಿಯೋ ಅಷ್ಟು ಬೆಳೆದಿಲ್ಲ. ಸೊ ಓಕೆ, ಇವತ್ತಿನ ಅಪ್ಡೇಟ್ ಇದು.